ಶಕುನಿ, ಹಿಂದೆ ನಿನ್ನ ಶತ ಸಹೋದರ ನಿರಾಹಾರದ ಕೊಂದ ಆ ದುರ್ಯೋಧನನ ವಂಶವನ್ನು ಸರ್ವನಾಶ ಮಾಡಬೇಕೆಂದು ಅಂದು ನೀನೆತ್ತ ಶಪಥ ಏನಾಯ್ತು ಶಕುನಿನ ಶಪಥ? ಏನಾಯ್ತು ಜಗದೀಶ ಪ್ರತಿಜ್ಞೆ? ತಪ್ಪು! ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನು ಅವಹೇಳನ ಮಾಡುತ್ತಿರುವ ಆದಮ ಮಾಡುವರೇ ತಪ್ಪು! ಏನೀ ಕುಕ್ಕಿ ಬಗೆಯ ಕುಹಕಂಡದ ಕರ್ಕಶಕ್ಕೆ ಏನೀ ಪಳೆಯೋಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈತ್ತಿರುವ ಪ್ರಚಂಡ ಮಾರ್ಗದ ಪ್ರಳಯ ತಾಂಡವ ನೃತ್ಯ. ಎಲ್ಲಿ ಆ ದುರ್ಯೋಧನನ ರಾಜ್ಯಕೋಶಾದಿ ಸಕಲ ಸಂಪತ್ತುಗಳಿಗೆ ಪರವಶನಾದ ಎಂಬ ನಿಮ್ಮಗಳ ಚಿಂತೆಯೇ ಅದೆಂದಿಗೂ ಸಾಧ್ಯವಿಲ್ಲ. ನಾ ಯಾರು? ಅಖಂಡ ಭರತ ಖಂಡಕ್ಕೆ ಕುಹಕ ಕುಚೀಗದೆಯ ಪ್ರವೀಣ, ಮಾತ್ಸರದ ನಿಪುಣ, ನರ 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 ರಾಕ್ಷಸ, ಈ ಸರ್ಪಗಾರ ಶಕುನಿಯೊಡನೆಯೋ ನಿಮ್ಮಗಳ ಸರಸ ಸಲ್ಲಪ. ಕೌರವ ವಿಶಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲ ಖಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಚರಿ ವನ ಸಿರಿ ಮುಖದರ್ಪಿತ ಸಹಸ್ರಗಾವುಕ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತಸೋದರ ಅನುಜ ಶಕುನಿಯ ನಾಮಾಂಕಿತನಾದ ನಾನು ನಿಷ್ಕಾಮ ನಿಷ್ಕುಹ ನಿರಾನಾಗಿ ಸತತವು ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಬುದ್ಧಿಯ ಸುಜನರ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ಶತಸೋದರ ಅನುಜ ಶಕುನಿಯ ನಾಮಾಂಕಿತನಾದ ನಾನು ಈ ಕ್ಷಣದಿಂದಲೇ ಕುಟಿಲ ಕುಚೀಕತೆ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿನ್ನ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಿ ಅಖಂಡ ಭೂಮಂಡಲ ಎಂದು ಬೀಗುತ್ತಿರುವ ಆ ಬಲಿತ ದುರ್ಯೋಧನನ ಸೊಕ್ಕಡಗಿಸುವುದು ಸತ್ಯ. ಸತ್ಯವೊಂದು ಪ್ರಮಾಣಿಸುತ್ತೇನೆ. ತಂದೆ ತಂದೆ, ಈ ಶಕುನಿಯ ಶ್ರದ್ಧಾಂಜಲಿಯನ್ನು ಸ್ವೀಕರಿಸು. ಸುಯೋಧನ, ಅಧಿಕಾರ ಇದೆಯೆಂದು ಮೆರೆಯುತ್ತೇನೋ ಮೂಢ. ಇನ್ನೆಷ್ಟು ದಿನ ಇರುವುದೋ ಈ ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಈಸ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಈಸ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿ ಆಸೆ ತುಂಬಿದು ನಿನ್ನ ಮನದಲ್ಲಿ, ಅತಿ ಆಸೆ ತುಂಬಿದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ನಿನ್ನ
ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ, ದರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ. ಗೌರವ ದರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕೊಲಮಾಟ ತಂದಿದೆ ನನ್ನ ಮನದಲ್ಲಿ, ನಿನ್ನ ಕೊಲಮಾಟ ತಂದಿದೆ ನನ್ನ ಮನದಲ್ಲಿ. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಗೌರವ ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಟ್ಟಿ ಮೆರೆಯುವೆ, ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಇಚ್ಛ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಕ್ರೂರದನವ ಹಿಡಿದು ನಿಲ್ಲ ವೀರಪಾತನು, ಕ್ರೂರದನವ ಹಿಡಿದು ನಿಲ್ಲ ವೀರಪಾತನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು, ಹಿಡಿದದ್ದು ನಿಲ್ಲುವನು ಭೀಮಸೇನನು. ಗೌರವ ಹಿಡಿದದ್ದು ನಿಲ್ಲುವನು ಭೀಮಸೇನನು, ತನ್ನ ಗದೆಯಿಂದ ನಿನ್ನ ತೊಡೆಯ ಕೊಟ್ಟಿಕೊಳ್ಳುವನು, ತನ್ನ ಗದೆಯಿಂದ ನಿನ್ನ ತೊಡೆಯ ಕೊಟ್ಟಿಕೊಳ್ಳುವನು. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಕ್ಕಿ ಮೆರೆಯುವೆ, ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಇಚ್ಛ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಗೌರವ ಗೌರವ ಮನಸ್ಸಿನ ದುಸ್ಸಹ ಚಿಂತಾಜ್ಞತೆಯಿಂದ ನನ್ನ ಶರೀರವು ದಹಿಸುತ್ತಿರುವುದು. ದುರ್ಯೋಧನ ದುರ್ನಿತ ದುರ್ಜಾತ ದುರ್ಯೋಧನ, ನಿನ್ನ ಕತ್ತಲೆಯ ಕಾರಾಗೃಹವು ನಾನಿನ್ನು ಮರೆತಿಲ್ಲ. ಅಂದು ಅಂದು ನಿರಪದಿಗಳಾದ ನನ್ನ ಕಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಬ್ಬಾ ನನ್ನ ಗುಂಡಿಗೆ ನಡುಗುತ್ತಿರುವುದು, ನನ್ನ ಕೈಗಾಲುಗಳು ಕಂಪುತ್ತಿರುವುದು. ಆದರೂ ನನ್ನ ರಕ್ತವೇ ಕುದಿಯುತ್ತಿರುವುದು ಸುಯೋಧನ. ಅಂದು ನಮಗೆ ಮಮತೆ ತೋರದೆ ಇಡೀ ಗಾಂಧಾರ ಕುಲಕ್ಕೆ ಕಾಲ ರಕ್ಷಸನೆಂದರೆ ಇಂಥ ನಿನ್ನ ವಿಕೃತ ರೂಪವನ್ನು ನಾನಿನ್ನು ಮರೆತಿಲ್ಲ ಸುಯೋಧನ, ಮರೆತಿಲ್ಲ. ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ನೀನು ನೀಡುತ್ತಿದ್ದ ದಿನಕ್ಕೊಂದು ಹಿಡಿ ಅನ್ನ, ಒಂದು ಹೊಳಲಿಯನ್ನು ಕೊಡುತ್ತಿದ್ದೆ. ಆ ಹಿಡಿಯನ್ನ ಯಾರ ಹಸಿವು ನೀಗುತ್ತಿರಲಿಲ್ಲ ಸುಯೋಧನ, ಯಾರ ಹಸಿವು ನೀಗುತ್ತಿರಲಿಲ್ಲ. ಅವರೆಲ್ಲರೂ ಒಂದುಗೂಡಿ ಆ ಹಿಡಿಯನ್ನು ಈ ಪಾಪಿ ಶಬರಿಗೆ ಕೊಟ್ಟು ನನ್ನ ಶ್ವಾಸದಲ್ಲಿ ಉಸಿರು ಬತ್ತದಾಗಿ ಮಾಡಿ ನಿನ್ನ ಮೇಲೆ ಛಲ ತೀರಿಸಲೆಂದೇ ನನ್ನೊಬ್ಬನೇ ಉಳಿಸಿ ತಾವೆಲ್ಲರೂ ಉಪವಾಸ ಮಾಡಿ ಶಕುನಿ ಶಕುನಿ ಎಂದು ಒಬ್ಬೊಬ್ಬರಾಗಿ ಅದರಾದರೂ ಸುಯೋಧನ ಒಬ್ಬೊಬ್ಬರಾಗಿ ಅದರಾದರು. ದಾರುಣ ದೃಶ್ಯ ಈ ನನ್ನ ತುದಿ ಪಡಲಿಂದ ಅಳಿಯದೆ ಉಳಿದು ನಿರಂತರ ಭಯಂಕರ ಬಡಬಾಗಿನ ಗಾಳಿಯಲ್ಲಿ
ಬೆಂದು ನೊಂದು ಕುಶವಾಗಿದ್ದೇನೆ. ಅಂದಿನ ಹೃದಯ ಇಂದು ಕಠೋರವಾಗಿದೆ. ಕೋಟಿ ಕಟಾರಿಗಳು ಒಂದೇ ಬಾರಿ ಬಂದು ನನ್ನ ಕರುಳನ್ನೇ ಕತ್ತರಿಸಂತಾಗಿದೆ. ಗೌರವ, ನೊಂದು ಬೆಂದಿರುವ ಈ ನನ್ನ ದೇಹವನ್ನು ಅಣುವಾಗಿ ಚಿತ್ರವಾಗಿ ತುಂಡರಿಸಿದರು. ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ರ ಹೊರತಾಗಿ ಮತ್ತೆ ಯಾವ ಆಸೆ ಆಕಾಂಕ್ಷೆಗಳನ್ನು ನಡೆಸಲು ಅಸಾಧ್ಯ ದುರ್ಯೋಧನ. ದುಷ್ಟ ದುರ್ವಿಧಿಯ ಅಟ್ಟಾಸೆಯಿಂದ ಮೆಟ್ಟಿ ಮೆರೆತಿರುವ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಂತ ಸಾಮಂತರಾಜರಿಂದ ವಹಿಸಿಕೊಂಡು ರಾಜ್ಯಭಾರ ಮಾಡಬಹುದಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು. ಚಿಂತೆ ಇಲ್ಲ ಕೌರವೇಶ್ವರ, ಆದರೂ ಚಿಂತೆ ಇಲ್ಲ. ನಾನು ನಿನಗಿಂತಲೂ ಮಹಾಪ್ರಚಂಡ. ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ಕೀಳಬೇಕು, ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು. ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯ ನಾನುಡಿಯಂತೆ ಅಡಿಗಡಿಗೂ ನಿನ್ನನ್ನು ಅಡ್ಡದಾರಿಗಳಿಗೂ ಕೌರವೇಶ್ವರ, ನೀನು ಶಾಶ್ವತವೆನಿಸಿರುವ ಹಸ್ತಿನಾವತಿಯ ರತ್ನ ಖಚಿತವಾದ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತ್ಯ ಬಿರುಗಾಳಿ ಲಭಿಸಿ ನಿನ್ನ 99 ಮಂದಿ ಸಹೋದರರನ್ನು ನಿರ್ವಂಶ ಮಾಡುವೆನು. ಈ ಶಿಪ್ನಿಯ ಹೃದಯಾಂತರದಲ್ಲಿ ಜ್ವಾಲಾಮುಖಿಯಂತೆ ಪಡಿಸುತ್ತಿರುವ ನನ್ನ ಸೇಡಿನ ರೋಷಾಗ್ನಿ ಜ್ವಾಲೆಗೆ ನಿನ್ನ ಕುರು ಸಾಮ್ರಾಜ್ಯ ದಗದಗನೆ ಉತ್ತುರಿಯುವುದು. ಧಗಧಗ ನೆತ್ತಿಯ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕಗಳಾಳೆ. ಧಗಧಗ ನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕಗಳಾಳೆ. ಹರಡಿದ ತಾವನವೆಲ್ಲೆಲ್ಲೂ ಉಳಿಯುವುದಕ್ಕೂ ಕುರುವಂಶ. ಹರಡಿದ ತಾವನವೆಲ್ಲೆಲ್ಲೂ ಉಳಿಯುವುದಕ್ಕೂ ಕುರುವಂಶ. ಧಗಧಗ ನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕಗಳಾಳೆ. ಸೋಲಿಸಿ ನಮ್ಮನ್ನು ಕುರುಪದಿ ತಂದನು, ಹಸ್ತಿನಾವತಿಯ ಸರ ಹೆಳಗಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪದಿ ತಂದನು, ಹಸ್ತಿನಾವತಿಯ ಸರ ಹೆಳಗಿಟ್ಟನು. ಅಣ್ಣ ತಮ್ಮಂದಿರು 100 ನಾವು, ಗದಗದಗೀತು ಸರಮನೆ ತಾವು. ಧಗಧಗ ನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕಗಳಾಳೆ. ಊರ್ವಲಿ ಒಬ್ಬನೇ ಉಳಿದಿವನೀಗ, ತೀರಿಸರ ತಾಲವ ಬೇಗ. ಊರ್ವಲಿ ಒಬ್ಬನೇ ಉಳಿದಿವನೀಗ, ತೀರಿಸರ ತಾಲವ ಬೇಗ. ಎಮ್ಮರವಾಗಿದೆ ಎಣ್ಣೆಯ ಸೇಡು. ಕೌರವ,
ಎಮ್ಮರವಾಗಿದ ಎಣ್ಣೆಯ ಸೇಡು ಜನವಾಗು ಕೌರವ ನಾಡು ಧಗಧಗ 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 ನೆಚ್ಚಿದ ದೇಶದ ಗೋಡೆ ಲೋಕರಾಣೆ. ಕೌರವ ಶಕುನಿ ಶಕುನಿ ಎಂಬ ಮೂರಕ್ಷಾಕ್ಷರ ತಿಳಿದಿರೋ ಮುರುಳಿ. ಶ ಅಂದರೆ ಶಸ್ತ್ರಾಸ್ತ್ರಗಳೇ ಇಲ್ಲದೆ, ಕು ಅಂದರೆ ಕುತಂತ್ರದಿಂದ ಕುರುಕುಲವನ್ನೇ, ನೀ ಅಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವೆನು. ಕಪಡ ದೂತ ವಿದ್ಯಾ ವಿಚಾರಾದ ಈ ಸೌಬಲ ರಾಜ ಶಕುನಿಗೆ ಎಲ್ಲಿರುವುದು ವಿಶ್ರಾಂತಿ, ಅದೆಲ್ಲಿರುವುದು ಮನಸ್ಸಿಗೆ ನೆಮ್ಮದಿ. ಅಳಬೇಡಿರಿ, ಅಳಬೇಡಿರಿ, ಅಳಬೇಡಿರಿ ನಾಥ ಭಾಗ್ಯ ಸಹೋದರರೇ. ಅಳಬೇಡಿರಿ, ಅಳಬೇಡಿರಿ, ಅಳಬೇಡಿರಿ ನಾಥ ಭಾಗ್ಯ ಸಹೋದರರೇ. ನಿರಾಶರಾಗಬೇಡಿ. ನೀ ಬಿಟ್ಟ ಹಿಡಿ ಅನ್ನವನ್ನು ತಿಂದು ಈ ಶಕುನಿಯು ಇನ್ನೂ ಜೀವಿಸಿದ್ದಾನೆ. ಕೌರವ ನಾಳೆ ಕೃಷ್ಣನು ಸಂಧಾನಕ್ಕಾಗಿ ಆಗಸುತ್ತಿರುವನು. ನಾಳೆ ನಡೆಯುವ ಕೃಷ್ಣ ಸಂಧಾನಕ್ಕೆ ಪ್ರತಿಭಟನೆ ವ್ಯಕ್ತವಾಗುವಂತೆ ಮಾಡಿ ದುರ್ಯೋಧನನು ಯುದ್ಧಕ್ಕಾಗಿ ಪ್ರಚೋದಿಸುತ್ತೇನೆ. ಭಾರತ ವಂಶದ ಕಳಂಕ ಸ್ವರೂಪನಾದ ಆ ಕೌರವರ ನೆತ್ತರನ್ನು ಕುರುಕ್ಷೇತ್ರ ರಣರಂಗದಿಂದ ಹಸ್ತಿನಾವತಿ ಮಹತ್ವಾದರೂ ಹರಿಸಿ ನನ್ನ ದೃಢ ಸಂಕಲ್ಪದ ಮಹಾಸಮರಕ್ಕೆ ನಾಂದಿ ಆಡುವೆನು. ದುರ್ಯೋಧನನ 99 ಮಂದಿ ಸಹೋದರರನ್ನು ಚನ್ನರುಂಡಗಳಿಂದ ನರಕದಲ್ಲಿ ನೀರಾಂಜನ ಮಾಡಿಸುವೆನು. ನರಕದ ಭಯಂಕರ ಹಿಂಸೆಗೆಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಸೇಡಿನ ಸರ್ಪ ಶಕುನಿಯಿಂದ ನಿನಗಾಗುವ ಹಿಂಸೆ ನರಕಕ್ಕಿಂತಲೂ ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನ ತೊಯ್ದು ಗುರಿ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ಅಂಬಲಿಸುತ್ತಾ ನಿನಗಾಗಿ ಒಬ್ಬರು ಇಟ್ಟುಸಿ ಬಿಡಲಂತೆ ಇಡಿಸುವೆ ನರಕದ ಮಾರ್ಗವನ್ನೇ. ಯಾರಿಗೆ ನರಕದ ಮಾರ್ಗ? ನಿನಗೆ ಕೌರವೇಶ್ವರ, ನಿನಗೆ ಪರಮ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆಗೆ ಗುರುರಾಜ. ಜಯದ್ರದ ಕುತರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿಟ್ಟು ಹೊರತು ದೂತನೆ ಸಮಾಜ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು, ತನ್ನೆರಡೂ ತೊಲ್ಬಳಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲ. ಆದರೆ ಈ ಜ್ಞಾತಿ ಹಿಂಸೆ, ಸ್ವಹಿತ ಕಲಹ ಇದು ಉಚಿತವೇ ಶಕುನಿ? ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವ ಧರ್ಮವೆಂದು ಎಷ್ಟೋ ಬಾರಿ ಹೇಳಿದನು ಮಾವ. ಗೌರವೇಶ್ವರ, ನಿನ್ನ ಮೇಲಿನ ಅಭಿಮಾನದಿಂದ ನಾನು ಅವನ ಮಾತನ್ನು ನಿರಾಕರಿಸಿದನು ಮಾವ. ಕೃಷ್ಣನು ಕ್ಷತ್ರಿಯಾದಿಯ ಪರಮ ವೈರಿ, ಅವನ ಮಾತು ಪರಿಗ್ರಹ ಬಿಡುವ ಸುಯೋಧನ. ಅಗ್ಗಜ ಸಹೋದರ, ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಕಾರ್ಯವ ಅಗ್ಗಜ ಸಹೋದರ, ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯವ ಬಿದುರನ್ನ ಮನೆಯೋ ಅದವನು ತಿಂಡಿಯ ಬಿದುರನ್ನ ಮನೆಯೋ ಅದವನು ತಿಂಡಿಯ ಉದರದಿ ಬುದ್ಧಿಸಿ ಮುದದಿ ಬರುವ ನನ್ನ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯವ ಅಗ್ಗಜ ಕೊಲ್ಲಾಗೈದ ಬರಿಯ ಎಲ್ಲವನ್ನು ನೋಡಿ ಅಗ್ಗಜ
ಗೈದ ಪರಿಯ ಎಲ್ಲವನ್ನು ನೋಡಿ ನಿಲ್ಲದು ಮನಸ್ಸು. ಅಗ್ಗಜ ನಿಲ್ಲದು ಮನಸ್ಸು. ಕಲ್ಲಣಿ ಪುಗಣ್ಣ ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವ. ಅಗ್ಗಜ ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳೆ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಶಾಂತಿ ಸಂಧಾನ. ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಣ್ಣ, ಆ ದರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವನೇ ಅಣ್ಣ. ಆಗಲೇ ರಾಜಪ್ರಾಸಾದವನ್ನು ದಾಂಟಿ ಆ ದರಿದ್ರನಾದ ವಿದುರನ ಮನೆಯನ್ನಾಶ್ರಯಿಸಿರುವನು. ನೋಡಿದೆಯ ಅಣ್ಣ, ಅದೆಷ್ಟೊಂದು ಅವಹೇಳನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ತಾರು ಇರುವರು? ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ ಸಹೋದರ, ನಡೆ ಅತಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಸಾಕು ದುರುಳರ ದುರಾಗ್ರದೋಳು ಸರಸ. ಅಗ್ರಜ ಸಹೋದರ, ಸಾಕು ದುರುಳರ ದುರಾಗ್ರದೋಳು ಸರಸ. ಸರಸದೋಳು ರಸವನ್ನೇ ತಗಿದ ಪರಿಯ. ಸರಸದೋಳು ರಸವನ್ನೇ ತಗಿದ ಪರಿಯ. ಸಾಕು ದುರುಳರ ದುರಾಗ್ರದೋಳು ಸರಸ. ಅದಮ ವೈರಿಯ ಪಿಡಿದು ಈಶ್ವರ ಆತುರದಿಂದ ತೆಗೆದು ಬಿಸಾಡುವೆ. ಅಗ್ರಜ ಸಹೋದರ, ಅದಮ ವೈರಿಯ ಈಶ್ವರ ಆತುರದಿಂದ ತೆಗೆದು ಬಿಸಾಡು. ದುರುಳ ನವನ ಮದವನ್ನು ಮುರಿದು ದುರುಳ ನವನ ಮದವನ್ನು ಮುರಿದು ಧರಣಿಗೆ ಅದವರ ಬಲಿ ಕೊಡುವೆ. ಧರಣಿಗೆ ಅದವರ ಬಲಿ ಕೊಡುವೆ. ಧರಣಿಗೆ ಅದವರ ಬಲಿ ಕೊಡುವೆ. ಸಾಕು ದುರುಳರ ದುರಾಗ್ರದೋಳು ಸರಸ. ಸಾಕು ದುರುಳರ ಸಾಕು ದುರುಳರ ಸಾಕು ದುರುಳರ ದುರಾಗ್ರದೋಳು. ಆ ದರ್ಪಿತನಾದ ಗೋಪಾಲನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ನನಗೊಪ್ಪದು ನನಗೊಪ್ಪದು. ಸಹೋದರ, ಸಹೋದರ, ಅಭಿಮಾನಶಾಲಿಯಾದ ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿದ ಸಾಹಸ. ನೋಡಿದೆಯಾ ಮಾವ, ಗೌರವೇಶ್ವರ, ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು? ಮದಿಸಿದ ಮಜಗಜಗಳೇ ಎಷ್ಟೇ ಇದ್ದರೂ ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ ಮಾವ. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಗೌರವೇಶ್ವರ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವಲ್ಲ. ಹಾಗಿದ್ದರೆ ಈ ಕೌರವೇಶ್ವರ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿ ಆಶಿಸಿರುವನೇ. ಪ್ರಾರಂಭದಲ್ಲಿ ಸೈದ್ಯರಾದಂತಹ ಅಪಮಾನ, ಭಕ್ತಿ ವೈರಾಗ್ಯ ಅಪದಿಂದ ವಂಚಿತಾದ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಮಾವ, ಆ ಕೃಷ್ಣನ ಇಷ್ಟೊಂದು ದ್ವೇಷ ಬೇಕೆ? ಆತನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಆತನು ಅವತರಿಸಿರುವನು. ಯಾರು ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಒಪ್ಪಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು. ಹೌದು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದ ಕಂಸನನ್ನು ವಧಿಸಿ ಅರಳು ಮರಳು ಮುದುಗನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹದ ಮೇಲೆ ಕೂರಿಸಿ ಸಹೋದರನ್ನು ಸುರಪಾನ ಪರಮತ್ತನನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನಲ್ಲವೇ? ಇಂಥವನಿಗೆ ಮನ್ನಣೆಯ ಸುಯೋಧನ. ಮಾವ, ಹಾಗಾದರೆ ಅಂದ ನನ್ನನ್ನು ದ್ವಾರಕೆಗೆ ಕಳುಹಿಸಿದ್ದೇಕೆ? ಆ ನಂದ ಗೋಪಾಲನ ಮನೆ ಬಾಗಿಲು ನೆಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನೆಗೆ ಉಚಿತವಾದ ಕಾರ್ಯವಾಗಿತ್ತೇ ಮಾವ? ಅಷ್ಟು ಮಾತ್ರ, ಅದಕ್ಕೊಂದು ಉದ್ದೇಶವಿದ್ದು. ಏನು ಮಾವ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತ ಬಳಿಕ ಎತ್ತ ಬಳಿಕ ಅದರೊಡನೆ ಸರಸ ಮಾಡುವುದಲ್ಲವೇ ಸುಯೋಧನ? ಹೌದು ಮಾವ. ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಸೇನವು ನಿನಗೆಚ್ಚು ಅವಶ್ಯಕವಾಯಿತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಪಡೆಯುವ ಸುಯೋಗವ ಈ ನಿನಗೆ ಒದಗಿರುವುದು.
ಕೃಷ್ಣನು ಸೈನ್ಯಸೇನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಅದನ್ನು ನಿರಾಕರಿಸಬೇಕಾಯಿತು. ಏಕೆ ಭಾವ? ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳುವುದಿತ್ತು. ಆದರೆ ಆ ಅರ್ಜುನನ ಸಂಕಟದಿಂದ ಪಾರು ಮಾಡಿದನು ಕೌರವೇಶ್ವರ. ಭಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರು ಹಿಂಸಿಸಬೇಕಾಗುವುದಲ್ಲ ಭಾವ. ಪಾಂಡವರು 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 ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ. ಏಕೆ? ಅವರೆಲ್ಲರೂ ಅವನ ಆಜ್ಞಾಧಾರಕರು. ಆಹಾ, ಒಂದು ವೇಳೆ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಅಸಂಭವ. ಮತ್ತಿನೇನಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಅವ ರಾಜ್ಯದ ಮೇಲೆ ಹಕ್ಕು ನಷ್ಟವಾಗದಲ್ಲವೇ? ಪುನಃ ಅವರನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರೆಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂದಲಡೆ ಉದಗಿ ಉಚಿತವೇ ಸುಯೋಧನ. ಒಂದು ವೇಳೆ ರಾಜ್ಯಕ್ಕಾಗಿ ಅಂಬಲಿಸಿದರೆ ರಣಕ್ಷೇತ್ರದಲ್ಲಿ ಸೆಳೆಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು ಮಾವ ಸರಿ ಹೇಗೆ ಹೇಳಿದೆ ಸೋಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಬದಷ್ಟು ಜಾಗವನ್ನು ಕೊಡಲಾಗದು. ಅಷ್ಟು ಮಾತ್ರ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕರ ಪಾಶಿದವಾಗಲೇಬೇಕು. ಆಗಲೇಬೇಕು ಸುಯೋಧನ. ಈ ವಿಚಾರದಲ್ಲಿ ನನ್ನನ್ನು ಸಲಹೆ ಇರುವುದು ಸುಯೋಧನ. ಏನು ಮಾವ ಸಲಹೆ? ಈ ಯಥಾ ಸಮಯದಲ್ಲಿ ಅದನ್ನೇ ವಿಜ್ಞಾಪಿಸಿಕೊಳ್ಳುವ ಸುಯೋಧನ. ಮಾವ, ಅಹೋ, ಪಗಡಿ ಆಟದಲ್ಲಿ ಇಡೀ ಜಗತ್ತಿಗೆ ಸಡ್ಡಿ ಹೊಡೆದ ಮಹಾ ಮಹಿಮ ನೀನು. ಧರ್ಮರಾಯ ತನ್ನ ಹುಟ್ಟು ಬಟ್ಟೆಯ ಹೊರತಾಗಿ ತನ್ನ ಮನೋವಲ್ಲವೆಯನ್ನು ಬಡಕ್ಕಿಡುವಂತೆ ಮಾಡಿದ ಮಹಾಮೇಧಾವಿ ನೀನು. ಹೀಗಿರುವಾಗ ನಿನ್ನ ಸಲಹೆಯ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ ಮಾವ. ಆದರೆ ಈಗ ನನಗೆ ಉಕ್ಕಿ ಬರುತ್ತಿರುವ ಸೆಟ್ಟಿಗೆ, ಬೆಟ್ಟದಂತೆ ಮುಗಿಲದಿರುವ ದರ್ಭಕ್ಕೆ ವಿಷಾಗ್ನಿಯನ್ನು ಒಸರಿ ನುಗ್ಗುವ ಮಹೋರಗದಂತೆ ರಣರಂಗದಲ್ಲಿ ಸಿಗುವ ಪಾಂಡವರನ್ನು ಸಿಗಿದಂ ರಣದಲ್ಲಿ ಪಾಂಡವರ ಮಾವ, ಸಿಗಿದಂ ರಣದಲ್ಲಿ ಪಾಂಡವರ ಎಲ್ಲಿ ಹೋದರೆ ನಿಮ್ಮ ವರ್ಷಯಾದ ಎಲ್ಲ ಸಿಗಿದಂ ರಣದಲ್ಲಿ ಪಾಂಡವರ ಮಾವ. ಈ ದುರ್ಯೋಧನನ ಛಲವಿದೆಯಲ್ಲ, ಕಗ್ಗಲಿನಂತೆ ಅಚಲ. ನಡೆ ಮಾವ, ಹೋಗೋಣ. ನಡೆ 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 ಗುರುಕುಲ ರಣಕಲಿ. ನೀನಾಗುವೆ ರಣರಂಗದಲ್ಲಿ ನರಬಲಿ. ಏನಂದೆ? ಕಗ್ಗಲಿನಂತೆ ಅಚಲ, ಕಗ್ಗಲಿನಂತೆ ಅಚಲ. ಸುಯೋಧನ, ನಿನ್ನ ಛಲ ಇರುವುದಲ್ಲ ಛಲ, ಅದೇ ಈ ಶಕುನಿಯ ಕುತಂತ್ರಕ್ಕೆ ಬೆಂಬಲ. ಕುರುಕುಲ ಸಾಮ್ರಾಟ, ಇಲ್ಲಿಗೆ ಮುಗಿಯಿತು ನಿನ್ನ ಆರ್ಭಟ. ನಿನ್ನ ಸೋದರ ಮಾವನು ತಿಳಿದೆನೋ ಬೆಪ್ಪೆ. ನಾನು ನಿನ್ನ ಸೋದರ ಮಾವನಲ್ಲ, ನಿನ್ನ ಭಾಗದ ಮೃತ್ಯು.
ಕೌರವ, ಗಗನದಲ್ಲಿ ಸಂಚರಿಸುವ ಸೂರ್ಯ ಚಂದ್ರಾದಿಗಳು ಇನ್ನು ಮುಂದಾದರೂ ಸರಿ, ಸಪ್ತ ದೀಪಗಳಿಂದ ಪರಿವೃತವಾದ ಭೂಮಂಡಲವೇ ತಲ ಕೆಳಗಾದರೂ ಸರಿ, ಸುರ ನರ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳು ಎದುರಿಗೆ ಬಂದು ನಿಂತರೂ ಸರಿ, ನಾನು ನಿನ್ನನ್ನು ಉಳಿಸುವುದಿಲ್ಲ ಸುಯೋಧನ, ಉಳಿಸುವುದಿಲ್ಲ. ಬೋರ್ಗರ ಬಿರುಗಾಳಿ ಸೇಡಿನ ಕಾರು ಮೋಡವನ್ನೇ ಎಬ್ಬಿಸಿ ವೇಷಾಗ್ನಿಯ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡುಗು ಸಿಡುದರೆಯನ್ನೇ ಬಿರಿಯುವಂತೆ ಮಾಡಿ ನಿನ್ನ ಕುರು ಸಾಮ್ರಾಜ್ಯವನ್ನು ಈ ಶಕುನಿಯ ವಿಷದ ಮಳೆ ಸಿಕ್ಕಿ ಕೊಚ್ಚಿ ಹೋಗುವುದು ನೋಡಿ ಅಂದೇ ಅಂದೇ ಶಕುನಿಗೆ ಆನಂದ, ಅಂದೇ ಈ ಶಕುನಿಗೆ ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ. ಕುರುಕ್ಷೇತ್ರದ ಸಂಗಮ ಕುರುಕುಲ ವಂಶದ ನಿರ್ನಾಮ, ಕುರುಕ್ಷೇತ್ರದ ಸಂಗಮ ಕುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ, ಆ ಕೌರವರ ಜಯವೋ. ಪಾಂಡವರಿಗೆ ಜಯವೋ, ಆ ಕೌರವರ ಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ. ಕೌರವ ಕುರಿಯನ್ನು ಕೊಂದಿಸುವೆ, ಆ ಕುರಿಯನ್ನು ಋಣಗೊಂಡು ಬಲಿ ಕೊಡುವೆ. ಕೌರವ ಕುರಿಯನ್ನು ಕೊಂದಿಸುವೆ, ಆ ಕುರಿಯನ್ನು ಋಣಗೊಂಡು ಬಲಿ ಕೊಡುವೆ. ತಪ್ಪಣ ನೀಡುವೆ ಸೋದರರೇ, ನೆಮ್ಮದಿ ಬಂದಿರಿ ಸ್ವರ್ಗದಲ್ಲಿ. ಅರ್ಪಣ ನೀಡುವ ಸೋದರರೇ, ನೆಮ್ಮದಿ ಬಂದಿರಿ ಸ್ವರ್ಗದಲ್ಲಿ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ.
ಪರಮಾತ್ಮ, ಜನಾರ್ದನ, ಹೇ ಮಾಧವ, ಮುಕುಂದ, ಮುರಹರಿ, ಇಷ್ಟು ವರ್ಷಗಳ ಕಾಲ ನಿನ್ನ ಧ್ಯಾನ, ಭಜನೆ, ಸೇವೆಯನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಿರುವ ನನಗೆ ಆ ನಿನ್ನ ಮಂಗಳ ಮೂರ್ತಿಯ ದರ್ಶನವನ್ನು ಎಂದು ನನ್ನ ಕಣ್ಣುಗಳ ಅಂಗಳಕ್ಕೆ ತಂದು ನಿಲ್ಲಿಸುವೆಯೋ, ಈ ಜನ್ಮವನ್ನು ಸಾರ್ಥಕ ಮಾಡುವೆಯೋ ತಂದೆ. ಈ ದಿನವಾದರೂ ಆ ಮದಗರ್ವಿಯಾದ ದುರ್ಯೋಧನನ ಬಳಿಗೆ, ಆ ಧರ್ಮಾತ್ಮರಾದ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಈ ಮಾರ್ಗವಾಗಿಯೇ ಹೋಗುವೆಯಂತೆ. ಆ ಜನಾರ್ದನ, ಹೋಗುವಾಗ ಈ ದೀನನಾದ ಈ ವಿದುರನ ಕುಟೀರಕ್ಕೆ ಬಂದು ನನ್ನ ಜನ್ಮವನ್ನು ಸಾರ್ಥಕ ಮಾಡುವೆಯಾ? ಪರಮಾತ್ಮ, ಎಲ್ಲಿರುವೆ ಜನಾರ್ದನ? ನಿನ್ನನ್ನು ನೋಡಿ ಸಿದ್ಧಿಯನ್ನು ಪಡೆಯುವವರೆಗೂ ಈ ಕ್ಷೀರವನ್ನು ಪಾನ ಮಾಡಿ ಇದರಿಂದಲೇ ನನ್ನ ಉದರ ಪೋಷಣೆಯನ್ನು ಮಾಡಿಕೊಳ್ಳುವೆನು. ಪರಮಾತ್ಮ, ಇದೋ ಈ ಕ್ಷೀರವು ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಕೃಷ್ಣ ಕೃಷ್ಣ ಶ್ರೀ ರುಕ್ಮಿಣಿ
ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಗೌರಿ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಗೌರಿ ಮೊರೆ ಕೇಳಿ ನೀ ಬಾರೆಯ ಏನಾಶ್ಚರ್ಯ! ಇತ್ತ ಕಡೆಯಿಂದ ಕೋಟಿ ಸೂರ್ಯ ಪ್ರಕಾಶಮಾನವಾದ ಬೆಳಕು ತೂರಿ ಬರುತ್ತಿರುವುದಲ್ಲ. ಅದಾವ ಮಹಾಮಹಿಮನಿರಬಹುದು, ಅದಾವ ಪುಣ್ಯ ಪುರುಷನಿರಬಹುದು, ಅಥವಾ ನನ್ನ ಆರಾಧ್ಯ ದೈವನಾದ ಶ್ರೀ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನಿರಬಹುದೇ. ಹೌದು ಹೌದು, ನನ್ನ ಊಹೆಯು ನಿಜವಾಯಿತು. ಪರಮಾತ್ಮ ವಾಸುದೇವ, ಇಂದಿಗೆ ದರ್ಶನ ಬಿದ್ದೆಯಾ ದೇವ? ಅಲ್ಲಪ್ಪ, ವಾಸುದೇವ, ಪ್ರಥಮ ವಂದನವಯ್ಯ ಪರಮ ಪುರುಷ. ದಶವಂದನವಯ್ಯ ದಶರಥ ರಾಮನಯ್ಯ
ಶತಪನ್ನದಳನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದಯರ ರಸ ಕೋಟಿ ವಂದನವಯ್ಯ ಮುಜತುಂಡ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ 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 ವಿದುರ, ನಿನಗೆ ಮಂಗಳವಾಗಲಿ ಮೇಲೆ. ಪರಮಾತ್ಮ, ಹುಟ್ಟು ಕೂಡರಂತೆಗೆ ಕಂಡು ಬಂದಂತೆ ದರಿದ್ರನಿಗೆ ನಿಧಿ ದೊರಕಿದಂತೆ ಈ ದರಿದ್ರನಾದ ವಿದುರನ ಮನೆಗೆ ಇಂದು ಪ್ರವೇಶ ಮಾಡಿ ನನ್ನ ಕುಟೀರವನ್ನು ಪಾವನಗೊಳಿಸಿದೀಯಾ ದೇವ. ಹಿಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು. ವಿದುರ, ನಾನೊಂದು ಮಹತ್ ಕಾರ್ಯದ ಸಲುವಾಗಿ ಈ ಮಾರ್ಗವಾಗಿ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಗೆ ಸೆಳೆದು ತಂದಿತು. ವಿದುರ,
ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿರುವೆನು. ಏನಾದರೂ ಆಹಾರವನ್ನು ಕೊಡಯ್ಯ. ಪರಮಾತ್ಮ ಸಕಲ ಲೋಕಗಳನ್ನು ತನ್ನ ಉದರದಲ್ಲಿಯೇ ಅಡಗಿಸಿಕೊಂಡು ಸಕಲ ಜೀವಿಗಳನ್ನು ಪರಿಪಾಲನೆ ಮಾಡುತ್ತಿರುವ ಲಕ್ಷ ನಕ್ಷತ್ರಮಯ ಪಕ್ಷಾಂತರಿಕ್ಷ ಕ್ಷೀರ ಸಾಗರ ಶಯನನಾದ ನೀನು ಪಕ್ಷಿ ವಾಹನ ನೆನೆಸಿ ಸಕಲ ಜೀವಿಗಳನ್ನು ಸಲಹುತ್ತಿರುವ ನಿನಗೆ ಈ ಪಾಮರನಾದ ದರಿದ್ರನಾದ ಬಿದರನು ನಿನಗೆ ಏನನ್ನು ತಾನೇ ಕೊಡೋದು ಸಾಧ್ಯ? ನನ್ನನ್ನು ಪರೀಕ್ಷಿಸುವೆಯಾ ದೇವಾ? ಭಕ್ತ ಶಿರೋಮಣಿ ವಿದುರ, ನೀನೇನು ಸಾಮಾನ್ಯನೇ? ಪಡವಿಯೋ ಭಕ್ತ ಶಿರೋಮಣಿ ವಿದುರ, ಪಡವಿಯೋ ಭಕ್ತ ಶಿರೋಮಣಿ ಬಲ್ಲೆ ನಿನ್ನಯ ಮನವ, ಬಿಡು ಬಲ್ಲೆ ನಿನ್ನಯ ಮನವ. ಭಕ್ತಿಯ ಭಕ್ತನೆ ನಿನಗಿಂತ ಸಮನೆ ನಿವನ, ಭಕ್ತನೆ ನಿನಗಿಂತ ಸಮನೆ ನಿವನ, ಅಲ್ಲೇ ನಿನ್ನಯ ಮನವ, ಅಲ್ಲೇ ನಿನ್ನಯ ಮನವ. ವಿದುರ ಹಲವಾರು ವರ್ಷಗಳಿಂದ ಈ ಪರ್ಣ ಕುಟೀರದಲ್ಲಿ ವಾಸ ಮಾಡಿಕೊಂಡು ಸದಾ ನನ್ನ ನಾಮಸ್ಮರಣೆಯನ್ನೇ ಸ್ಮರಿಸುತ್ತಾ ಕಾಮ ಕ್ರೋಧಾದಿಗಳಿಗೆ ಎಡೆ ಮಾಡಿಕೊಡುವ ಆಹಾರವನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ನಿನ್ನ ಉದರ ಪೋಷಣೆಯನ್ನು ಮಾಡಿಕೊಂಡಿರುವ ನಿನ್ನ ಭಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲೆ. ವಿದುರ, ನಿನ್ನ ಕೊಂಡಾಟವೂ ಆಗಿರಲಿ, ನನಗೆ ಏನಾದರೂ ಆಹಾರವನ್ನು ಕೊಡಯ್ಯ. ಪರಮಾತ್ಮ, ಏನೂ ಇಲ್ಲವಲ್ಲ, ನನ್ನಲ್ಲಿ ಗೋಮಾತೆಯ ಕ್ಷೀರವನ್ನು ಬಿಟ್ಟು ಬೇರೇನೂ ಇಲ್ಲವಲ್ಲ. ಏನು? ಗೋಮಾತೆಯ ಕ್ಷೀರವೇ? ಹೌದು ಪರಮಾತ್ಮ. ವಿದುರ, ಹೋಗು. ಹಿಂದೆ ಶಬರಿಯು ಹಾಯ್ದು ಕಚ್ಚಿಕೊಟ್ಟಿದ್ದ ಹಣ್ಣಿನ ರುಚಿಯನ್ನು, ಕುಚೇನು ತಂದಿದ್ದ ಅವಲಕ್ಕಿಯ ಸಾರವನ್ನು ವಿದುರ, ಪರಮಾತ್ಮ, ನಾನಿನ್ನೂ ಮರೆತಿಲ್ಲ. ನಿನ್ನಲ್ಲಿರುವ ಗೋಮಾತೆಯ ಕ್ಷೀರವು ನನಗಷ್ಟೇ ಪ್ರಿಯವಾದದ್ದು. ಹೋಗು, ಆ ಕ್ಷೀರವನ್ನೇ ತೆಗೆದುಕೊಂಡು ಬಾ. ಹೇಗೆ ವಿದುರ ಕಳವಳ ಪಡುತ್ತಿರುವೆ? ಪರಮಾತ್ಮ, ಈಗ ತಾನೇ ಇದ್ದ ಕ್ಷೀರವನ್ನ ತಮಗರ್ಪಿಸಿ ನಾನೇ ಪಾರ ಮಾಡಿಬಿಟ್ಟಿದ್ದಲ್ಲ ದೇವಾ. ಏನು? ನನಗರ್ಪಿಸಿ ಎಲ್ಲವನ್ನೂ ನೀನೇ ಸೇವಿಸಿಬಿಟ್ಟೆಯಾ? ಹೌದು ದೇವ. ನನಗರ್ಪಿತವಾದ ಮೇಲೆ ಆ ಪಾತ್ರೆಯಲ್ಲಿ ಕ್ಷೀರವಿರಲೇಬೇಕಲ್ಲ. ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ಈ ಪಾತ್ರೆಯ ತಳದಲ್ಲಿರುವ ಎಂತಹ ಸುಳ್ಳುಗಾರನಯ್ಯ! ಪಾತ್ರೆಯಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ಪರಮಾತ್ಮ, ಈ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ತಮ್ಮನ್ನು ತುದಿ ನಾಲಿಗೆಯೂ ನೆಲೆಯುವುದಿಲ್ಲವಲ್ಲ ದೇವಾ. ಏಕೆ ನೆನೆಯುವುದಿಲ್ಲವಿದುರ? ಸಪ್ತ ಸಾಗರಗಳೇ ಏಕಕಾಲದಲ್ಲಿ ಬತ್ತಿ ಹೋದರೂ ಈ ನಿನ್ನ ಕ್ಷೀರ ಪಾತ್ರೆಯು ಬತ್ತುವುದಿಲ್ಲ. ಇದೋ ನೋಡು.
ನೀನು ಕೊಟ್ಟ ಹಾಲಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಉಳಿದ ಹಾಲು ಹೇಗೆ ಹುಕ್ಕಿ ಹೊಳೆಯಾಗಿ ಹರಿಯುತ್ತಿರುವುದು ನೋಡುವುದಿರಾ? ಪರಮಾತ್ಮ ವಾಸುದೇವ, ಪರಮಾತ್ಮ ಕ್ಷೀರಸಾಗರ ಶಯನನಾದ ನೀನು ನನ್ನ ಕುಟೀರಕ್ಕೆ ದರ್ಶನವನ್ನು ನೀಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನನ್ನು ಪಡೆದ ಆ ವಸುದೇವ ದೇವಕಿಯರಲ್ಲವೇ ಧನ್ಯರು. ಧನ್ಯನಾದೆ ದೇವ, ಧನ್ಯನಾದೆ. ಪರಮಾತ್ಮ ಇಲ್ಲಿಗೆ ಬಂದ ಕಾರಣ ನಾನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ದುರ್ಯೋಧನ ಬಳಿಗೆ ಹೋಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ರಾಯಭಾರಿಯಾಗಿ ಹೋಗುತ್ತಿರುವೆ. ಪರಮಾತ್ಮ, ನಿನ್ನನ್ನೇ ಚಕ್ಷುಗಳಂತೆ ನಂಬಿರುವ ಆ ಪಾಂಡವರಿಗೆ ಆ ಮತಗರ್ವಿಯಾದ ದುರ್ಯೋಧನದಿಂದ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಿ ಅವರನ್ನು ಕೃತಾರ್ಥನಾಗಿ ಮಾಡಬೇಕು, ಅವರನ್ನು ಕಾಪಾಡಬೇಕೆಂದು ನಿನ್ನಲ್ಲಿ ಕಳಕಳಿಗೆ ಮನವಿ. ವಿದುರ, ಆ ದುರ್ಯೋಧನ ತಾನಾಗಿ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಹಾಲು ಸೇವಿಸಿದೆ ಕಳುವ ಮಾಡುತ್ತ ಅಲಿಯುತ್ತಲೇ. ಹಾಲು ಸೇವಿಸಿದೆ ಕಳುವ ಮಾಡುತ್ತ ಅಲಿಯುತ್ತಲೇ. ಭವಸಾಗರವಾದ ಭವಸಾಗರವಾದ
ಧರ್ಮರಾಯನ ಜಾತಿಯಗೊಳಿಗೆ ಕರಳಿಗೆ ನಾನು ಧರ್ಮರಾಯನ ಜಾತಿಯಗೊಳಿಗೆ ಬರಿದೇವೇಕೆ ಕಳವಳ ಪಡುವೆ ಬರಿದೇವೇಕೆ ಕಳವಳ ಪಡುವೆ ಪರಮ ಭಾಗವತ ಮಸ್ತಕಮಣಿ ಪರಮ ಭಾಗವತ ಮಸ್ತಕಮಣಿ ಹೇಗಿಂತರುಳು ಕಳವಳ ಗುಣಮಣಿ ಕರಗುತ್ತಾಳ ಅದೇಗಿಂತರುಳು ವಿದುರ ನಾನಾ ಪಾಂಡವರಿಗೆ ನಾನೆಂದಿಗೂ ಕೈ ಬಿಡುವುದಿಲ್ಲ. ಅದಕ್ಕಾಗಿ ಈ ದಿನವೇ ನನ್ನ ಸೋದರತ್ತೆಯಾದ ಕುಂತಿ ದೇವಿಯೇ ಕೆಲವು ವಿಚಾರಗಳನ್ನು ಮಾತನಾಡಿಕೊಂಡು ನಾಳೆ ದುರ್ಯೋಧನ ರಾಜಸಭೆಗೆ ಬರುವೆನು. ನೀನು ಸಹ ಅಲ್ಲಿಗೆ ಬಾ. ಆಗಬಹುದು ಪರಮಾತ್ಮ. ಹಿಂದೆಂದು ಕಂಡು ಕೇಳಿರದ ವಿಚಿತ್ರವೊಂದು ಅಲ್ಲಿ ನಡೆಯುವುದು ನೀನು ನೋಡುವಿಯಂತೆ. ವಿದುರ, ನೀನು ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬಾ. ಏಕೆ ಪರಮಾತ್ಮ? ಆ ವಿಚಾರವನ್ನು ರಾಜಸಭೆಯಲ್ಲಿ ತಿಳಿಯುವಂತೆ ಭಾವಿದುರ. ಆಗಬಹುದು ಪರಮಾತ್ಮ. ಪರಮಾತ್ಮ, ಜನಾರ್ದನ, ಮುಕುಂದ, ಮಾಧವ, ಮುರಹರಿ, ಕೊನೆಗೂ ಅದೃಶ್ಯನಾದಿಯ ದೇವ, ಕೊನೆಗೂ ಅದೃಶ್ಯನಾದಿಯ. ನಾನು ನನ್ನ ಹಿಂಬಾಲಿಸಿ ಬರುವೆನು.